ನಮಸ್ಕಾರ, ಹೆಂಗದ್ರೆಲ್ಲರೂ. ನಿನ್ನೆ ಶಿವರಾತ್ರಿ ಜಾಗರಣೆ ಮಾಡಿ ಮಲಗೋದು ಲೇಟಾಗಿ ಬೆಳಗ್ಗೆ ಏಳೋದು ಸ್ವಲ್ಪ ಲೇಟ್ ಆಯ್ತು. ಎದ್ದು ನಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಕೂತ್ಕೊಂಡ್ವಿ. ಎಲ್ಲರೂ ನಾಷ್ಟ ಮಾಡ್ಬೇಕಾದ್ರೆ ನಮ್ಮ ದೋಸ್ತ್ ಕೆ ಜಿಗೆ ಒಂದು ಪೀಸ್ ಟೊಮೆಟೊ ಮೇಲೆ ಜಾಸ್ತಿ ಆಸೆಯಾಗಿ ಅದರಿಂದ ಏನೇನು ಹೇಳಕ್ಕೆ ಟ್ರೈ ಮಾಡತ್ತಿದ್ದ. ಇದನ್ನೆಲ್ಲ ನೋಡಕತ್ತಿದ್ದು ನಮ್ಮ ಗಿರಿಗೆ ಅನಿಸಿದ್ದು, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಾಷ್ಟ ಮುಗಿಸ್ಕೊಂಡು ರೆಡಿಯಾಗಿ ಕಾಲೇಜ್ ಕಡೆ ಬಂದೆ. ಕಾಲೇಜ್ ಕಡೆ ಬಂದು ನೋಡಿದ್ರೆ ಅಲ್ಲಿ ಒಂದು ಶಾಕ್ ಆದಿತ್ತು. ಓಹೋ, ಜನ ಸಾಗರ. ಅವ್ರು ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಶಿವರಾತ್ರಿ ಜಾಗರಣೆ ಎಫೆಕ್ಟಿಂದ ಇವತ್ತಾರು ಅಷ್ಟೊಂದು ಜನ ಕ್ಲಾಸಿಗೆ ಬಂದಿರಲಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕ್ಲಾಸ್ ಮುಗಿಸ್ಕೊಂಡು ಲ್ಯಾಬ್ಗೆ ಹೋದ್ವಿ. ಮೇಡಮ್ ಮೊದಲು ಗರ್ಲ್ಸ್ ಕೇಳ್ಕೊಡತ್ತಿದ್ರು. ಖಾಲಿ ಕುಂತು ನಮ್ಮ ಹುಡ್ರು ಈ ಕಿತಾಪತಿ ಚಲೋ ಮಾಡಿದ್ರು. ಇದೆಲ್ಲ ಮುಗಿದ್ಮೇಲೆ ಮೇಡಮ್ ನಮ್ಗೆ ಹೇಳ್ಕೊಟ್ರೆ ಕೊಟ್ಟಿದ್ದ ಪ್ರೋಗ್ರಾಮ್ ಟೈಪ್ ಮಾಡಿ ಔಟ್ಪುಟ್ ತರ್ಸೋಣ ಅಂತ ಹೋದ್ವಿ. ಔಟ್ಪುಟ್ಗಿಂತ ಎರರ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಲ್ಯಾಬ್ ಮುಗಿಸ್ಕೊಂಡು ಲೈಬ್ರರಿ ಸ್ವಲ್ಪ ಕೆಲಸ ಆಯ್ತು ಅಂತೇಳಿ ಮೆಕ್ಯಾನಿಕಲ್ ಬ್ಲಾಕ್ ಕಡೆ ಹೋದೆ. ಅಲ್ಲಿ ನೋಡಿದ್ರೆ ಫಸ್ಟ್ ಸೆಮ್ ಅವ್ರಿಗೆ ಎಕ್ಸಾಮ್ ನಡೆಯತ್ತಿತ್ತು. ಅದನ್ನೆಲ್ಲ ನೋಡ್ಕೊಂಡು ಹಾಸ್ಟೆಲ್ ಕಡೆ ಬಂದೆ. ಹಾಸ್ಟೆಲಿಗೆ ಬಂದು ನೋಡಿದ್ರೆ ಬಿಸಿಲು ಅಂತೇಳಿ ನಮ್ಮ ಶಂಕರ ಅಡುಗೆ ಮನೆಯಾಗಿದ್ದು ಬಕೆಟ್ ತೊಗೊಬಂದು ಬಕೆಟ್ ಗಟ್ಟಲೆ ಮಜ್ಜಿಗೆ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದ.